ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿವತ್ತು ಸಂಜೆ ಟೀ ಜೊತೆಗೆ ಏನಾದರೂ ತಿನ್ನಬೇಕು ಅನ್ನಿಸಿದ್ರೆ ಈ ರೀತಿಯಾಗಿ ಈರುಳ್ಳಿ ಬಜ್ಜಿ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಕ್ರಿಸ್ಪಿಯಾಗಿ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಅಂತೇಳಿ ನೋಡ್ಕೊಂಬರೋಣ. ವಿಡಿಯೋನ ಸ್ಕಿಪ್ ಮಾಡಾರ್ದೆ ಪೂರ್ತಿ ನೋಡಿ. ಸೊ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಉದ್ದುದ್ದಾಗಿ ಸ್ಲೈಸಾಗಿ ಕಟ್ ಮಾಡಿ ತೊಗೊಳ್ಳೋಣ. ಈರುಳ್ಳಿ ಬಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಬಜ್ಜಿಗೆ ನಾನು ಫಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ, ಚಿಕ್ಕದಾಗಿರೋಂಥ ಕಡಾಯಿ ಇಟ್ಟಿದ್ದೀನಿ. ಸೊ ಕಡಾಯಲ್ಲಿ ಇವಾಗ ಎಣ್ಣೆ ಬಿಸಿಯಾಗಿಡೋಣ. ಫಸ್ಟು ಬಜ್ಜಿ ಎಷ್ಟು ಮಾಡ್ಕೊತೀರ ನೋಡಿಕೊಂಡು ಎಣ್ಣೆ ಬಿಸಿಯಾಗಿಡೋಣ. ಎಣ್ಣೆ ಬಿಸಿಯಾಗೋ ಅಷ್ಟರಲ್ಲಿ ನಾವು ಬಜ್ಜಿಗೆ ಬೇಕಾಗಿರೋಂಥ ಮಿಶ್ರಣನ ರೆಡಿ ಮಾಡ್ಕೊಳ್ಬೋದು. ಸೊ ನೋಡಿ, ಎಣ್ಣೆ ಬಿಸಿ ಆಗ್ತಾ ಇರಲಿ. ಬಜ್ಜಿಗೆ ಬೇಕಾಗಿರೋಂಥ ನೀವು 4 ಚಿಕ್ಕದಾಗಿರೋಂಥ ಒಂದು 4-5 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಉದ್ದುದ್ದ ಈ ರೀತಿ ಕೈಯಿಂದ ನೀಟಾಗಿ ಕಿವುಚಿ ತೊಗೊಳ್ಬೇಕು, ಸ್ಲೈಸ್ ಆಗಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಮಳೆ ಏನಾರ ಬಂದಾಗ ಇಲ್ಲ ಸಂಜೆ ಟೀ ಜೊತೆಗೆ ಏನಾದರೂ ತಿನ್ನಬೇಕು ಅನ್ನಿಸಿದ್ರೆ ಈ ರೀತಿ ಮಾಡ್ಕೊಳ್ಳಿ. ದಿಢೀರಂತ 10 ನಿಮಿಷಕ್ಕೆಲ್ಲನೂ ಮಾಡಿಬಿಡ್ಬೋದು. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಸಿಂಪಲ್ಲಾಗಿ ಮತ್ತು ಬೇಗ ಆಗುತ್ತೆ ಈರುಳ್ಳಿ ಬಜ್ಜಿ. 100 ಗ್ರಾಮ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸೊ 100 ಗ್ರಾಮ್ ಆಗೋಷ್ಟು ಕಡಲೆ ಹಿಟ್ಟು ನೋಡ್ಕೊಂಡು ನೀವು ಎಷ್ಟು ಬಜ್ಜಿ ಮಾಡ್ಕೊತೀರ ನೋಡಿಕೊಂಡು ಸೊ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಸ್ವಲ್ಪ ಓಂಕಾಳು ತೊಗೊಂಡಿದ್ದೀನಿ. ಕೈಯಿಂದ ಇದನ್ನು ಕ್ರಷ್ ಮಾಡಿ ಹಾಕ್ಕೊಳ್ಬೇಕು. ಸೊ ನೀವು ಯಾವುದೇ ಬಜ್ಜಿ ಮಾಡ್ಕೊಳ್ಳಿ, ಈ ರೀತಿ ಓಂಕಾಳು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕರಿಬೇವು, ಒಂದು ಹಿಡಿ ಆಗೋಷ್ಟು ಕರಿಬೇವು ಹಾಕ್ಕೊಳ್ಳಿ. ಈ ರೀತಿಯಾಗಿ ಬಜ್ಜಿ ಪಲ್ಯಗಳು ಮಾಡಿದಾಗ ಕರಿಬೇವು ಹಾಕೊಳ್ಳೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು. ಹಾಗೆ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ, ಒಂದು ಹಿಡಿ ಸಣ್ಣಗೆ ಹೆಚ್ಚಿರೋಂಥ ಕೊತ್ತಂಬರಿ, ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದು ತೊಗೊಂಡಿದ್ದೀನಿ. ಆಮೇಲೆ ಸಿಪ್ಪೆ ಎಲ್ಲ ತೆಗೆದು ನುಣ್ಣಗೆ ತುರಿದು ತೊಗೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ. ಮತ್ತು ಕೋಲ್ಡು ಕೆಮ್ಮು ಆ ಥರ ಎಲ್ಲ ಬರೋಲ್ಲ. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಹಾಕ್ಕೋಬೋದು. ನಾನು ಬೆಳ್ಳುಳ್ಳಿ ಏನು ಸೇರಿಸ್ತಾ ಇಲ್ಲ, ಮಕ್ಕಳು ಸ್ಮೆಲ್ ಬಂದರೆ ತಿನ್ನಲ್ಲ ಅಂಥೇಳಿ ನಾನು ಶುಂಠಿ ಮಾತ್ರ ಆ್ಯಡ್ ಮಾಡಿದ್ದೀನಿ. ನೀವು ಬೇಕಂದರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು. ಇದು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಅಂಥ ಮಸಾಲ ಖಾರದ ಪುಡಿ. ನೀವು ಮಾಮೂಲಿ ಖಾರದ ಪುಡಿನೇ ಹಾಕ್ಕೊಳ್ಬೋದು. ಸೊ ಇದರಲ್ಲಿ ಬೆಳ್ಳುಳ್ಳಿ ಇರುತ್ತೆ, ಕೊತ್ತಂಬರಿ ಇರುತ್ತೆ, ಶುಂಠಿ ಇರುತ್ತೆ, ಈರುಳ್ಳಿ ಎಲ್ಲ ಇರುತ್ತೆ ಈ ಖಾರದ ಪುಡಿಯಲ್ಲಿ. ಅಷ್ಟು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕಿದ್ದೀನಿ. ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ ಪುಡಿ. ಸೊ ಇಡ್ಲಿ ದೋಸೆಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ಒಂದೇ ಒಂದು ಚಿಟಿಕೆ ಆಗೋಷ್ಟು ಸೋಡಾ ಪುಡಿ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಿವುಚ್ಕೊಂಡು ಫಸ್ಟ್ ಎಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸರಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪನೇ ನೀರು ತುಂಬಿಸ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕು. ಡೈರೆಕ್ಟಾಗಿ ಜಾಸ್ತಿ ನೀರೆಲ್ಲ ಹಾಕ್ಕೊಳ್ಬಾರ್ದು. ಸೊ ಈ ರೀತಿ ಮಾಡಿಕೊಂಡು ಇಲ್ಲ ಒಂದು ಚೂರು ನೀರು ತುಂಬಿಸ್ಬಿಟ್ಟು ಪಕೋಡ ರೀತಿಯಲ್ಲಾದರೂ ಮಾಡ್ಕೋಬೋದು. ನಾನು ಈರುಳ್ಳಿ ವಡೆ, ಈರುಳ್ಳಿ ಬಜ್ಜಿ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟೇ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಚೂರು, ಯಾಕಂದರೆ ಈರುಳ್ಳಿಯಲ್ಲೂ ಕೂಡ ನೀರಿರೋದ್ರಿಂದ ನಾವು ಫಸ್ಟೇ ಈ ರೀತಿ ಡ್ರೈ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಬಜ್ಜಿ ಕಲಸೋದಕ್ಕೆ ಜಾಸ್ತಿ ನೀರೇನು ಬೇಕಾಗಲ್ಲ. 1 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ನೀರು ಅಂದರೆ ಸಾಕಾಗುತ್ತೆ. ಯಾಕಂದರೆ ಈರುಳ್ಳಿಯಲ್ಲೂ ನೀರಂಶ ಇರೋದ್ರಿಂದ ಒಂದು ಚೂರು ನೀರು ಹಾಕಿ ಚೆನ್ನಾಗಿ ಕಲಸಿ ತೊಗೊಳ್ಳೋಣ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಿವುಚ್ಕೊಂಡು ಕಲಿಸ್ಕೊಂಡ್ರೆ ಇನ್ನು ಬಜ್ಜಿ ಮಿಕ್ಸ್ ರೆಡಿ ಆಗುತ್ತೆ. ಸೊ ಎಣ್ಣೆ ಕೂಡ ಬಿಸಿಯಾಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಈರುಳ್ಳಿ ಬಜ್ಜಿನ ಮಾಡ್ಕೊಳ್ಳೋಣ. ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಒಂದು ಈರುಳ್ಳಿ ಹಾಕಿ ನೋಡಿದ್ದೀನಿ. ಸೊ ಇವಾಗ ಒಂದಿಷ್ಟೇ ನಾವು ಬಜ್ಜಿದು ಈರುಳ್ಳಿ ಮಿಕ್ಸ್ ಏನಿದೆ ಸೊ ಇದನ್ನು ಒಂದು ಚೂರೇ ಬಿಡೋಣ. ಚಿಕ್ಕದಾಗಿರೋಂಥ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿ ಇರುತ್ತೆ. ಜಾಸ್ತಿ ದೊಡ್ಡದಾಗಿ ಬಜ್ಜಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಸಣ್ಣದಾಗಿ ಪಕೋಡ ಸೈಜಲ್ಲಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಆದರೆ ಗ್ಯಾಸ್ನ ಪೂರ್ತಿ ಲೋ ಫ್ಲೇಮಲ್ಲೇ ಇಟ್ಟು ಒಂದು ಸಣ್ಣದಾಗಿರೋಂಥ ಬಜ್ಜಿ ಮಾಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ. ಸೊ ಕ್ರಿಸ್ಪಿ ಆಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇಷ್ಟೇ ಕಡಿಮೆ ಉರಿ ಇರಬೇಕು ಆಯಿತಾ. ಎಲ್ಲ ಈರುಳ್ಳಿನ ಇದೇ ರೀತಿಯಾಗಿ ನಾನು ಸಣ್ಣದಾಗಿ ಎಲ್ಲ ಈರುಳ್ಳಿ ಬಜ್ಜಿನ ಹಾಕ್ಕೊಂಡ್ಬಿಡೋಣ. ಎಣ್ಣೆಗೆ ಎಷ್ಟು ಇಡ್ಸುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳೋಣ. 1-2 ನಿಮಿಷ ಆದಮೇಲೆ ಒಂದು ಸೈಡ್ ಪೂರ್ತಿ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ತಿರುಗಿಸ್ಕೊಳ್ಳೋಣ. ಒಂದು ಸೈಡು ಚೆನ್ನಾಗಿ ಫ್ರೈ ಆಗಿದೆ. ಇನ್ನೊಂದು ಸೈಡ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಕರಿಬೇಕು ಇದನ್ನು. ಸೊ ನೋಡಿ, ಒಂದು ಕಡೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಪಕೋಡ ರೀತಿಯಲ್ಲೇ ಇರುತ್ತೆ ಇದು ನೋಡಿ. ಆಯಿತು, ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಗರಿ ಆಗೋವರೆಗೂ ಫ್ರೈ ಮಾಡಿ ತಗೊಳ್ಳೋಣ.
ಫ್ರೈ ಮಾಡ್ತಾನೆ ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಬಜ್ಜಿನ ಫ್ರೈ ಮಾಡಿ ತಗೊಳ್ಬೇಕು. ಸೊ ನೋಡಿ ಆಗಿದೆ. ಇವಾಗ ನಾನು ಒಂದು ತಟ್ಟೆಗೆ ತೆಗೆದಿಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಸಿದಿಸಿದ್ರೆ ಚೆನ್ನಾಗಿರಲ್ಲ. ಈ ಅದಕ್ಕೆ ಫ್ರೈ ಮಾಡಿ ತಗೊಂಡಿದ್ದೀನಿ. ಎಲ್ಲ ಬಜ್ಜಿನೂ ನಾನು ಇದೇ ರೀತಿ ಫ್ರೈ ಮಾಡಿದ ಕೂಡಲೇ ಒಂದು ತಟ್ಟೆಗೆ ಹಾಕಿ ಮತ್ತೆ ಅದೇ ರೀತಿ ಎಲ್ಲ ಬಜ್ಜಿನೂ ಮಾಡಿ ತಗೊಳ್ಳೋಣ. ಎಣ್ಣೆ ಕೂಡ ಜಾಸ್ತಿ ಬೇಕಾಗಲ್ಲ. ಸೊ ಕಡಿಮೆ ಎಣ್ಣೆಯಲ್ಲಿನೇ ಜಾಸ್ತಿ ಬಜ್ಜಿನ ಮಾಡ್ಕೋಬೋದು. ಇಲ್ಲ ಸಂಜೆ ಟೀ ಜೊತೆಗೆ ಇಲ್ಲ ಊಟದ ಜೊತೆ ರಸಮು ಬೇಳೆ ಸಾಂಬಾರು ಇದ್ದಾಗ ಈ ರೀತಿಯಾಗಿ ಈರುಳ್ಳಿ ಬಜ್ಜಿ ಮಾಡ್ಕೊಳ್ಬೇಕು. ಸೊ ಏನಾದರೂ ತಿನ್ನಬೇಕು ಅನ್ನಿಸ್ದಾಗೂ ಕೂಡ ಈ ರೀತಿ ಈರುಳ್ಳಿ ಬಜ್ಜಿ ಮಾಡ್ಕೊಳ್ಬೋದು. ನೋಡಿ ರೆಡಿ ಆಯಿತು ಕ್ರಿಸ್ಪಿಯಾಗಿರೋಂಥ ಬಜ್ಜಿ. ಸೊ ಇನ್ನೊಂದು ಸ್ವಲ್ಪ ಆದರೆ ಆಯಿತು. ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಎಲ್ಲ ಬಜ್ಜಿನೂ ಇದೇ ರೀತಿ ಕರೆದು ತೊಗೊಂಡಿದ್ದೀನಿ. ಸೊ ಇದರ ಜೊತೆಗೆ ಬೇಕಂದರೆ ನೀವು ಸೊಪ್ಪು ಯಾವುದಾದ್ರೂ ಇದ್ದರೆ ಮೆಂತ್ಯ ಸೊಪ್ಪು ಇಲ್ಲಾಂದರೆ ಸ್ವೀಟ್ ಕಾರ್ನ್ ಆ ಥರ ಎಲ್ಲನೂ ಹಾಕ್ಕೊಂಡು ಬಜ್ಜಿನ ಮಾಡ್ಕೋಬೋದು. ಇನ್ನೂ ರುಚಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ಕಡಿಮೆ ಎಣ್ಣೆಯಲ್ಲಿ ಸೊ 3 ಬ್ಯಾಚ್ ಆಗಿ ನಾನು ಬಜ್ಜಿನ ಮಾಡಿ ಇನ್ನೂ 1 ಗ್ಲಾಸಷ್ಟು ನಮಗೆ ಎಣ್ಣೆನ ಮಿಕ್ಕತ್ತೆ. ಸೊ ನೀವು ಬೇಕಾದರೆ ಜಾಸ್ತಿ ಎಣ್ಣೆನ ಹಾಕಿ ಒಂದೇ ಸರಿನೇ ಕರೆದು ಬಿಡ್ಬೋದು. ಸೊ ನಾನು ಕಡಿಮೆ ಎಣ್ಣೆ ಹಾಕಿ ಈ ರೀತಿಯಾಗಿ ಬಜ್ಜಿ ಮಾಡಿ ತೋರಿಸಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ಫುಲ್ಲು ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಸೊ ಈ ಹದಕ್ಕಾದಾಗ ನಾವು ಬಜ್ಜಿನ ತೆಗೆದುಬಿಡೋಣ. ರೆಡಿ ಆಯಿತು ಈರುಳ್ಳಿ ಬಜ್ಜಿ. ಸಖತ್ ರುಚಿಯಾಗಿರೋಂಥ ಈರುಳ್ಳಿ ಬಜ್ಜಿ ಘಮ 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 ಅಂತ ಇದೆ. ಸೊ ಈರುಳ್ಳಿ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಬಜ್ಜಿ ಅಂತ ಹೇಳಿ ನಿಮಗೆ ಗೊತ್ತು. ಸೊ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಟೀ ಜೊತೆಗೆ ಬಿಸಿ ಬಿಸಿಯಾಗಿರೋವಂಥ ಬಜ್ಜಿ ತಿನ್ನೋದಕ್ಕೆ ಸಖತ್ ಎಮ್ಮೆ ಇರುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಒಳಗಡೆ ಕೂಡ ಅಷ್ಟೇ ತುಂಬಾ ಪರ್ಫೆಕ್ಟಾಗಿ ಬೆಂದಿದೆ. ಸೊ ಇವಾಗ ಎಲ್ಲ ಬಜ್ಜಿನೂ ನಾವು ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಜಾಸ್ತಿ ಸೀದಿಸಬಾರ್ದು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಈರುಳ್ಳಿ ಬಜ್ಜಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ತುಂಬಾ ಕ್ರಿಸ್ಪಿಯಾಗಿರೋಂಥ ಈರುಳ್ಳಿ ಬಜ್ಜಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ನೋಡಿ ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ ಈ ರೀತಿಯಾಗಿ ಬಜ್ಜಿ ಮಾಡಿದ್ದೀನಿ ನಾನು. ಸೊ ಇದರ ಬ್ಲಾಗ್ನ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ. ನೋಡಿಲ್ಲ ಅಂದರೆ ನೋಡಿ ತುಂಬಾ ಚೆನ್ನಾಗಾಗುತ್ತೆ. ಸೊ ಥ್ಯಾಂಕ್ಸ್. ಇವತ್ತಿನ ಈರುಳ್ಳಿ ಬಜ್ಜಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ತಪ್ಪದಿರ ಕಮೆಂಟ್ ಮಾಡಿ. ತುಂಬಾ ಕ್ರಿಸ್ಪಿಯಾಗಿರೋವಂಥ ಮತ್ತು ಒಳಗಡೆ ತುಂಬಾ ಸಾಫ್ಟ್ ಆಗಿರೋವಂಥ ಇವತ್ತಿನ ಈರುಳ್ಳಿ ಬಜ್ಜಿ ಬ್ಲಾಗ್ಸೊಂದಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್ ಆಯಿತು ಎಲ್ಲನೂ ನಾನು ಈರುಳ್ಳಿ ಬಜ್ಜಿ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ಇವತ್ತಿನ ಈ ಈರುಳ್ಳಿ ಬಜ್ಜಿ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಸೊ ಇಷ್ಟ ಆಯಿತಾ ಇಲ್ವಾ ಅಂಥೇಳಿ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂಥೇಳಿ ತಪ್ಪದಿರ ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ಮತ್ತು ತುಂಬಾ ರುಚಿಯಾಗಿರೋಂಥ ಇವತ್ತಿನ ಈರುಳ್ಳಿ ಬಜ್ಜಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಸಖತ್ ಟೇಸ್ಟಿ ಇರುತ್ತೆ. ಬರೀ ರಸಮು ಅನ್ನ ಮಾಡಿದಾಗ ಈ ರೀತಿ ನೆಂಚ್ಕೊಳ್ಳೋಕೆ ಮಾಡ್ಕೊಳ್ಳಿ. ತುಂಬಾ ಎಮ್ಮಿಯಾಗಿರುತ್ತೆ. ಸೊ ಇವತ್ತಿನ ಈರುಳ್ಳಿ ಬಜ್ಜಿ ಜೊತೆಗೆ ಸೊ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.